ಈ ಬುರ್ಕಾ ಒಳಗಿರೋ ದೆವ್ವದ ಸ್ಟೋರಿ ಕೇಳಿದ್ರ ನೀವು ಡೆಫಿನೆಟ್ಲಿ ಹೆದರಿ ಬಿಡ್ತೀರಿ. 25 ವರ್ಷದಿಂದ ಒಬ್ಬ ಆಟೋ ಡ್ರೈವರ್ ರೈಲ್ವೆ ಸ್ಟೇಷನ್ ಕಡೆ ಹೊಂಟಿದ್ದ. ನೈಟ್ 1 ಗಂಟೆ ಆಗಿತ್ತ. ಅವ್ನ ಆಟೋ ಒಳಗ ಒಬ್ಬ ಅಜ್ಜ ಸವಾರಿ ಮಾಡಾತಿದ್ದ. ಆದ್ರೆ ಸ್ವಲ್ಪ ದೂರ ಹೋದ್ಮೇಲೆ ಒಂದ್ ಶಾಂತಿ ಇರೋ ಜಾಗದಾಗ ಒಬ್ಬಕ್ಕೆ ಬುರ್ಕಾ ಹಾಕೊಂಡಿದ್ದ ಹೆಣ್ಮಗಳ ಲಿಫ್ಟ್ ಕೇಳಾತಿದ್ಲ. ಆಟೋ ಡ್ರೈವರ್ ಆ ಪ್ಯಾಸೆಂಜರ್ ಅಜ್ಜ ಕೇಳಿ ಆ ಲೇಡಿಗ ಲಿಫ್ಟ್ ಕೊಡಕ್ ಮುಂದ್ ಹೋದ. ಆ ಹೆಣ್ಮಗಳಿಗೆ ಹಚ್ಕೊಂಡ ಇನ್ನೂ ಸ್ವಲ್ಪ ದೂರ ಹೋದ್ಮೇಲೆ ಮತ್ತೊಂದ್ ಲೇಡಿ ಫುಟ್ಪಾತ್ ಕಡೆ ನಿಂತ ಲಿಫ್ಟ್ ಕೇಳಾತಿದ್ಲ. ಆಕಿನೂ ಬುರ್ಕಾ ಹಾಕೊಂಡಿದ್ಲ. ಆ ಟೈಮ್ದಾಗ ಆಟೋ ಡ್ರೈವರ್ ಬಹಳ ರಾತ್ರಿ ಆಗತೈತೆ ಅಂತ ಹೇಳಿ ಆ ಹೆಣ್ಮಗಳಿಗೂ ಲಿಫ್ಟ್ ಕೊಟ್ಟ. 1-2 ಕಿಲೋಮೀಟರ್ ಸವಾರಿ ಆತ ಅನ್ಸ್ತೈತೆ. ಅವಾಗ ಅಜ್ಜ ಆಟೋಲಿಂತ್ರ ತೆಳಗಿಳ್ದ ಆಟೋ ಡ್ರೈವರಿಗೆ ರೊಕ್ಕ ಕೊಟ್ಟು ಮುಂದ್ ಹೋದ. ಅವಾಗ ಆ ಡ್ರೈವರ್ ಆಟೋ ಸ್ಟಾರ್ಟ್ ಮಾಡಕ ಲಿವರ್ ಜಗ್ಗಾಕ್ ಬಗ್ಗಿದ್ದ. ಅವಾಗ ಅವ ಬುರ್ಕಾ ಹಾಕೊಂಡಿದ್ದು ಒಬ್ಬಕ್ಕೆ ಹೆಣ್ಮಗಳಿದ್ದ ಕಾಲ್ ನೋಡಿ ಶಾಕ್ ಆಗೋಗ್ಬಿಟ್ಟಿದ್ದ. ಯಾಕಂದ್ರ ಆ ಹೆಣ್ಮಗಳ ಕಾಲ್ ಉಲ್ಟಾ ಇದ್ವ. ಆಟೋ ಡ್ರೈವರ್ ಏನು ಮಾತಾಡ್ಲಾರ್ದು ಮುಂದ್ ಹೊಳ್ಳಿ ಸುಮ್ನ ಆಟೋ ಹೊಡೆಯತ್ತಿದ್ದ. ಅವ ಒಳಗಿಂದ ಒಳಗ ಕಂಗಾಲಾಗಿ ಹೋಗ್ಬಿಟ್ಟಿದ್ದ. ರೈಲ್ವೆ ಸ್ಟೇಷನ್ ಮುಟ್ಟಿದ್ಮೇಲೆ ಆ ಹೆಣ್ಮಗಳು ಆಟೋಲಿಂತ್ರ ಇಳಿದ್ ಬಿಟ್ಲ. ಆಕಿ ಮುಂದ್ ಹೋದ್ಮೇಲೆ ಆಟೋ ಡ್ರೈವರಿಂದ ಬಾಯಿ ಸುಮ್ನಿರ್ಲಿಲ್ಲ. ಅವ ಹಿಂದೊಳ್ಳಿ ಪ್ಯಾಸೆಂಜರ್ ಸೀಟ್ದಾಗಿರೋ ಮತ್ತೊಬ್ಬಕ್ಕೆ ಹೆಣ್ಮಗಳಿಗೆ ಆಕಿನ್ ಕಾಲ್ ಬಗ್ಗೆ ತಿಳ್ಸಾಕ್ ಹೋದ. ಅವಾಗ ನೋಡ್ರಿ ಆ ಬುರ್ಕಾ ಹಾಕೊಂಡಿದ್ ಮತ್ತೊಬ್ಬಕ್ಕೆ ಹೆಣ್ಮಗಳು ಜೋರ್ ನಗಾತ್ಲ. ಆಕಿ ತನ್ನ ಬುರ್ಕಾ ತೆಗದ ಮಕ ತುಡಿಸ್ದಾಗ ಇದು ಒಂದು ಅರ್ಬನ್ ಲೆಜೆಂಡ್ ಸ್ಟೋರಿ. ನಾ ಸಣ್ಣಲ್ಲಿದ್ದಾಗ್ಲಂತೂ ಕೇಳತ್ತೇನೆ. ನೀವು ಈ ಸ್ಟೋರಿ ಮುಂಚೆ ಕೇಳಿದ್ರ ನಿಮ್ಗೆ ಯಾರು ತಿಳಿಸಿದ್ದ ಅಂತ ಹೇಳಿ ಕಾಮೆಂಟ್ ಮಾಡ್ರಿ. ಮತ್ತು ಫಾಲೋ ಮಾಡ್ರಿ ಆ ಕ್ಲಾಸಿಕ್ ವೈ.